ಇವಾಗ ರಾಜ್ಕುಮಾರ್ ಅವ್ರ ಬರ್ತಡೇನ ಇಷ್ಟೊಂದು ಗ್ರ್ಯಾಂಡಾಗೆ ಮಾಡ್ಕೊತಾರಲ್ಲ, ಇವಾಗ ಎಲ್ಲ ಹೀರೋಗಳು ಮಾಡ್ಕೊಬಿಡ್ತಾವ್ರೆ. ಏನು ಹೇಳಿ? ಹೌದು. ಅದೇ ಎಷ್ಟು ಇವಾಗ ಯಾಕೆ ಮಾಡ್ಕೊತಿಲ್ಲ? ಕಾರಣ ಇಷ್ಟೇ. ಇವತ್ತು ರಾಜ್ಕುಮಾರ್ ಒಂದು ದಿವಸ ಬರ್ತಡೇ ಮಾಡ್ಕೊಂಡವ್ರ, ಜನಗಳಿಗೆ ಅಷ್ಟೊತ್ತಿನಲ್ಲಿ ತೊಂದರೆ, ಇಷ್ಟೊತ್ತಿನಲ್ಲಿ ತೊಂದರೆ, ಯಾಕೆ ಬೇಕು ಮನೆಗೆ ಹೋಗೋದು ಯಾಕೆ ಅಂತ. ಹಗ್ಲೋರ್ ಕದ್ರೆ ಲಾಟಿ ಜನ ಬರ್ತಾರೆ, ಇವತ್ತು ನೈಟ್ ಜನ. ಅಂದರೆ ಅರ್ಥ ಮಾಡ್ಕೊಳ್ಳಿ, ಇದನ್ನು ಕನ್ವರ್ಟಾಗಿ ಪರಿಹಾರ ಎಲ್ಲ ಟೆಂಪಲ್ ಸುತ್ತಾರೆ. ಖಂಡಿತ ಕೂಡ ಹೇಳ್ತೀನಿ ಮೇಡಮ್ ಅವರೇ, ಪುಣ್ಯ ಟೆಂಪಲ್ ಹೋಗೋ ಪುಣ್ಯ ಮಾಡಿರಬೇಕು. ಸುಮ್ಮನೆ ಪುಣ್ಯ ಟೆಂಪಲ್ಗೆಲ್ಲ ಹೋಗಬಾರ್ದು. ಇವಾಗ ದರ್ಶನ್ ಜೈಲಿಂದ ಬಂದ್ಬಿಟ್ಟು ಎಷ್ಟು ಟೆಂಪಲ್ಗೆ ಹೋದರು, ಏನು ಹೋಗಿದ್ದು. ಮೊನ್ನೆ ಬಂಡಿಕಳಮ್ಮನ ಟೆಂಪಲ್ ಎಷ್ಟು ತೊಂದರೆ ಆಯಿತು, ಯಾರು ನೋಡಿಲ್ಲ? ಎಷ್ಟು ತೊಂದರೆ ಆಯಿತು. ನನಗೆ ಗೊತ್ತಿತ್ತು ಅವ್ರ ಡೇಟು ನಕ್ಷತ್ರ ಆಗುತ್ತೆ ಅಂತ. ಜನ ಏನಾದ್ರು ಗೊತ್ತಾ, ಪರಿಹಾರ ಇದೆ ಅಂದರೆ ಎಲ್ಲ ಚೆನ್ನಾಗಿ ಯಾಮಾರಿಸ್ಬಿಟ್ಟಿದ್ದಾರೆ. ಟಿ ವಿಲಿ ಕೂತ್ಕೊಂಡು ಜ್ಯೋತಿಷ ಹೇಳೋದು ದೊಡ್ಡದಲ್ಲ ಮೇಡಮ್ ಅವರೇ. ಜ್ಯೋತಿಷ ಹೇಳೋಕ್ಕಾಗದೇ ಇರೋದಕ್ಕೆ ತಪ್ಪಿಸ್ಕೊತಾರೆ. ನೀವು ಇಷ್ಟು ದೇವಸ್ಥಾನಕ್ಕೆ ಹೋಗಿ, ಇಷ್ಟು ದೇವಸ್ಥಾನಕ್ಕೆ ಹೋಗಿ ಅಂತ. ವೇಸ್ಟ್ ಅದು. ನಿಮ್ಗೆ ಹಿಂಗೆ ಇದೆ ಅಂತ ಹೇಳಬೇಕು, ಅದು ತಾಕತ್ತು. ಅದು ಬಿಟ್ಬಿಟ್ಟು ಎಲ್ಲ ಕನ್ವರ್ಟ್ ಮಾಡ್ತಾವ್ರೆ ಎಲ್ಲರೂ. ಈ ದೇವಸ್ಥಾನಕ್ಕೆ ಹೋಗಿ, ಆ ದೇವಸ್ಥಾನಕ್ಕೆ ಹೋಗಿ, ಈ ದೇವಸ್ಥಾನಕ್ಕೆ ಹೋಗಿ, ಇಷ್ಟು ವಾರ ಹೋಗಿ ಅಂತ ಸುಮ್ಮನೆ ಮುದ್ರಾಳಕ್ಕೆ ಇಂಪ್ರೂವ್ಮೆಂಟ್ ಮಾಡ್ತಾವ್ರೆ. ಅದು ಸರ್ಕಾರದ ಅಂತಲ್ಲ. ನೀವು ಯಾರ ಮನೆಗೆ ದೇವ್ರಿಗೆ ಗೊತ್ತಿಲ್ಲ, ಯಾರಿಗೆ ದೇವ್ರಿಗೆ ಗೊತ್ತಿಲ್ಲ? ಕರ್ನಾಟಕದಲ್ಲಿ ಎಲ್ಲ ಇವತ್ತು ಗೂಗಲ್ ಇದೆಯಲ್ಲ, ಆ ಟೆಂಪಲ್ ಯಾವತ್ತು ಓಪನ್ ಆಯಿತು, ಎಷ್ಟೊತ್ತಿಗೆ ಬಾಗಿಲು ತೆಗಿತಾರೆ, ಎಷ್ಟೊತ್ತಿಗೆ ಓಪನ್ ಆಗುತ್ತೆ ಅಂತ ಹೇಳ್ತೀವಿ. ಇಲ್ಲಿ ಬಂದು ಟಿ ವಿಲಿ ಕೂತ್ಕೊಂಡು ಜ್ಯೋತಿಷ ಹೇಳ್ಬೇಕಲ್ಲ, ಬೇಕಾಗಿಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಅಮ್ಮ, ನಿಮ್ಮ ತಂದೆ ತಾಯಿ ನೀವು ದೇವ್ರ ಥರ ನೋಡ್ಕೊಳ್ಳಿ. ಅವ್ರನ್ನ ದೇವ್ರ ಥರ ನೋಡ್ಕೊಂಡ್ಬಿಟ್ಟು ದೇವ್ರ ಹತ್ರ ಕೈ ಮುಗಿಬೇಡಿ. ಸರಿ ಗುರುಗಳೇ, ಇನ್ನು ಉಳಿದ ರಾಶಿಗಳಲ್ಲಿ ಯಾವ ರಾಶಿ ಗಂಡಾಂತರ? ಈಗ ವೃಷಭ ರಾಶಿಗೆ ಗಂಡಾಂತರ ಇದೆ, ಎಚ್ಚರಿಕೆಯಿಂದ ಇರಬೇಕು ಅಂತ ಹೇಳಿದ್ರೆ, ಇನ್ನು ಉಳಿದ ರಾಶಿಗಳ ಬಗ್ಗೆ ಸಂಕ್ಷಿಪ್ತವಾಗಿ ಹೇಳೋದಾದ್ರೆ ನೋಡಿ ಮೇಡಮ್ ಅವರೇ, ಮೇಷರಾಶಿಗೆ ಜನರಲ್ಲಾಗಿ ಟೈಮ್ ಕೆಟ್ಟೋಗಿತ್ತು. ಅದು ಜನರಲ್ಲಾಗಿ ಕೆಟ್ಟೋಗಿದೆ. ನೀವು ಮಾಡ್ಕೊತಿರ್ಬೇಕಾದ್ರೆ ನೀವು ದುಡ್ಡು ಕಾಸಿನಲ್ಲಿ ವ್ಯವಹಾರದಲ್ಲಿ ತುಂಬ ಹುಷಾರಾಗಿರಬೇಕು, ತುಂಬ ಹುಷಾರಾಗಿರಬೇಕು. ಅದು ನಿಮ್ಮ ಜವಾಬ್ದಾರಿ. ವೃಷಭ ರಾಶಿ ಟೈಮ್ ತುಂಬ ಚೆನ್ನಾಗಿದೆ, ಇಲ್ಲಿವರೆಗೂ ಇರೋದ್ರಲ್ಲಿ ಚೆನ್ನಾಗಿದೆ. ಈ ಒಂದು ತಿಂಗಳು ಗ್ರಹಣ ಆಗೋದಕ್ಕೂ ಇದಕ್ಕೂ ಸಂಬಂಧ ಇಲ್ಲ. ಚಂದ್ರ ಅವತ್ತೇ ಮೀನರಾಶಿ ಬಂದುಬಿಡ್ತಾನೆ. ಇನ್ನು ಚಂದ್ರ ಒಂದು ರಾಶಿಯಿಂದ ಒಂದು ರಾಶಿಗೆ 2 ವರ್ಷ ಬೇಕಷ್ಟೇ ಚೇಂಜ್ ಆಗೋಕ್ಕೆ. ವೃಷಭ ರಾಶಿಯವರು ಬಡ್ಡಿ ಸೇರಿಸಿ, ಚಕ್ರ ಬಡ್ಡಿ ಸೇರಿಸಿ ನಿಮ್ಮ ಲೈಫಲ್ಲಿ ಕಟ್ತೀರ. ಬರ್ದಿಟ್ಟು ಕೇಳಿ, ಯಾರು ಪಿತ್ರಾಯಿತ ಆಸ್ತಿ ಮಾರೋದು, ಇಲ್ಲ ಗಾಡಿಗಳು ಮಾರೋದು, ಯಾರಿಗಾರು ಲೋನ್ ಇಸ್ಕೊಡೋದು, ಈ ಥರ ಏನಾದ್ರು ಮಾಡಿದರೆ ನಿಮ್ಮ ಲೈಫಲ್ಲಿ ಹೈಯೆಸ್ಟು ಈ ವರ್ಷ ಒಂದು 8 ತಿಂಗಳಿಂದ 10 ತಿಂಗಳ ಒಳಗಡೆ ತುಂಬ ಜಾಸ್ತಿ ಡೈವರ್ಸ್ ಕೇಸ ವೃಷಭ ರಾಶಿಯವರು. ಹೈಯೆಸ್ಟ್ ವೃಷಭ ರಾಶಿಯವರು ಡೈವರ್ಸ್ ಆಗೋದ್ರ ಜೊತೆಗೆ ಫ್ರೆಂಡ್ಶಿಪ್ಗಳು ದೂರ ಆಗಿಬಿಡ್ತಾರೆ, ಫ್ರೆಂಡ್ಶಿಪ್ಪನ್ನು ಕೂಡ ದೂರ ಮಾಡ್ಕೊತಾರೆ. ಮಿಥುನ ರಾಶಿಯವ್ರಿಗಂತೂ ಈ ವರ್ಷ ಈ ಒಂದು ತಿಂಗಳಲ್ಲಿ ತುಂಬ ರಾಜಯೋಗಿದೆ. ಆರೋಗ್ಯ ಸಮಸ್ಯೆಯನ್ನು ನೋಡ್ಕೋಬೇಕು, ಆರೋಗ್ಯ ಕೆಡುತ್ತೆ, ಅದೊಂದು ಕಾಪಾಡ್ಕೋಬೇಕು. ಕಟಕ ರಾಶಿಯವ್ರಿಗೆ ಏನಪ್ಪ ಅಂತಂದರೆ ವಿಪರೀತ ರಾಜಯೋಗವನ್ನು ಕೊಡುತ್ತೆ. ಕಟಕ ರಾಶಿಯವ್ರ ಪ್ರಾಪರ್ಟಿ, ಆಸ್ತಿ, ಅಂತಸ್ತು ವಿಪರೀತ ರಾಜಯೋಗದ ಟೈಮು. ಕಟಕ ರಾಶಿಯಷ್ಟು ಟೈಮ್ ಚೆನ್ನಾಗಿ ಯಾವ ರಾಶಿಗಿಲ್ವೇನಪ್ಪ. ವಿಪರೀತ ಗುರು 12ನೇ ಮಲ್ಲಿದ್ರು ಯೋಗಕಾರಕ, ಗುರು 12ನೇ ಮಲ್ಲಿದ್ರು ಕೂಡ ತುಂಬ ದೊಡ್ಡ ಯೋಗಕಾರಕ. ಹೈಯೆಸ್ಟ್ ಟೈಮ್ ಕೆಟ್ಟಿರೋದು ಸಿಂಹರಾಶಿಯವರಿಗೆ. ಸಿಂಹರಾಶಿಯಲ್ಲಿ ಒಂದಲ್ಲ ಒಂದು ಸಮಸ್ಯೆ ಬರ್ತಾ ಇದೆ. ಆದರೆ ತಾಯಿಗೆ ಆರೋಗ್ಯವನ್ನು ಹಾಳಾಗುತ್ತೆ, ತಾಯಿನ ಅಡ್ಮಿಟ್ ಮಾಡಬೇಕು ಅಂತ ಹೇಳ್ತಾರೆ. ಕುಜ ತುಲಾರಾಶಿಲಿ ಇರೋವರೆಗೂ ತಾಯಿಗೆ ಆರೋಗ್ಯ ಹಾಳಾಗುತ್ತೆ. ತುಲಾರಾಶಿಯಿಂದ ಚೇಂಜ್ ಆಗಿ ವೃಶ್ಚಿಕ ರಾಶಿ ಬಂದಾಗ ನಿಮ್ಮ ಟೈಮ್ ಚೆನ್ನಾಗಾಗುತ್ತೆ.